ನಮಸ್ಕಾರ ಸ್ನೇಹಿತರೆ, ನಮ್ಮ ರಮ್ಯ ಭಕ್ತಿಧ್ವನಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಇಂದು ನಾವು ಪ್ರತಿಯೊಬ್ಬರ ಜೀವನದಲ್ಲೂ ಅತ್ಯಂತ ಮಹತ್ವದ ಸ್ಥಾನವನ್ನು ಹೊಂದಿರುವ ಒಂದು ಪವಿತ್ರ ಹಬ್ಬದ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಅದುವೇ ಗುರು ಪೌರ್ಣಮಿ. 2026ರಲ್ಲಿ ಗುರು ಪೌರ್ಣಮಿಯನ್ನು ಜುಲೈ 29ರ ಬುಧವಾರದಂದು ಆಚರಿಸಲಾಗುತ್ತದೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ತಾಯಿ ಮೊದಲ ಗುರು, ತಂದೆ ಎರಡನೇ ಗುರು, ಶಿಕ್ಷಣ ನೀಡುವವರು ಮೂರನೇ ಗುರು ಮತ್ತು ಆತ್ಮಜ್ಞಾನವನ್ನು ನೀಡುವ ಸದ್ಗುರು ಪರಮಗುರು ಎಂದು ಹೇಳಲಾಗಿದೆ. ಆದ್ದರಿಂದ ಗುರುವನ್ನು ದೇವರ ಸಮಾನವಾಗಿ ಪೂಜಿಸಲಾಗುತ್ತದೆ. ನಾವೆಲ್ಲರೂ ಕೇಳಿರುವ ಪ್ರಸಿದ್ಧ ಶ್ಲೋಕವೊಂದಿದೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಶ್ಲೋಕದ ಅರ್ಥವೇನೆಂದರೆ, ಗುರು ಬ್ರಹ್ಮನಂತೆ ಜ್ಞಾನವನ್ನ ಸೃಷ್ಟಿಸುತ್ತಾರೆ, ವಿಷ್ಣುವಿನಂತೆ ಅದನ್ನು ಕಾಪಾಡುತ್ತಾರೆ ಮತ್ತು ಶಿವನಂತೆ ನಮ್ಮ ಅಜ್ಞಾನವನ್ನ ದೂರ ಮಾಡುತ್ತಾರೆ. ಆದ್ದರಿಂದ ಗುರುವೇ ಪರಬ್ರಹ್ಮ ಸ್ವರೂಪವೆಂದು. ಈಗ ಗುರು ಪೌರ್ಣಮಿ ಎಂದರೇನು ಎಂಬುದನ್ನು ನೋಡೋಣ. ಆಷಾಢ ಮಾಸದ ಪೌರ್ಣಮಿ ದಿನವನ್ನ ಗುರು ಪೌರ್ಣಿಮೆ ಅಥವಾ ವ್ಯಾಸ ಪೌರ್ಣಿಮೆ ಎಂದು ಕರೆಯಲಾಗುತ್ತದೆ. ಈ ದಿನವು ಮಹರ್ಷಿ ವೇದವ್ಯಾಸರನ್ನು ಸ್ಮರಿಸಲಾಗುತ್ತದೆ. ಅವರು 4 ವೇದಗಳನ್ನು ವಿಭಾಗಿಸಿ ಮಹಾಭಾರತ, ಬ್ರಹ್ಮಸೂತ್ರ ಮತ್ತು ಅನೇಕ ಪುರಾಣಗಳನ್ನು ಲೋಕಕ್ಕೆ ನೀಡಿದ ಮಹಾನ್ ಋಷಿ. ಆದ್ದರಿಂದ ಅವರನ್ನು ಜಗದ್ಗುರು ಎಂದು ಕರೆಯುತ್ತಾರೆ. ಗುರು ಪೌರ್ಣಿಮೆ ದಿನವು ಕೇವಲ ಒಬ್ಬ ವ್ಯಕ್ತಿಯನ್ನು ಪೂಜಿಸುವ ದಿನವಲ್ಲ, ನಮಗೆ ಜ್ಞಾನ, ಸಂಸ್ಕಾರ, ಉತ್ತಮ ಜೀವನ ಮತ್ತು ಸತ್ಯದ ಮಾರ್ಗವನ್ನು ತೋರಿಸಿದ ಪ್ರತಿಯೊಬ್ಬರಿಗೂ ಕೃತಜ್ಞತೆ ಸಲ್ಲಿಸುವ ದಿನವಾಗಿದೆ. ಒಬ್ಬ ಉತ್ತಮ ಗುರು ನಮ್ಮ ಜೀವನವನ್ನ ಬದಲಾಯಿಸಬಹುದು. ಕತ್ತಲೆಯಲ್ಲಿರುವವನಿಗೆ ಬೆಳಕು ತೋರಿಸುವವರೇ ಗುರು. ತಪ್ಪು ದಾರಿಯಲ್ಲಿ ಹೋಗುವವರನ್ನು ಸರಿದಾರಿಗೆ ತರುವವರೇ ಗುರು. ಶ್ರೀಕೃಷ್ಣರು ಅರ್ಜುನನಿಗೆ ಭಗವದ್ಗೀತೆಯನ್ನು ಉಪದೇಶಿಸಿದಾಗ ಅವರು ಕೇವಲ ಸ್ನೇಹಿತರಾಗಿರಲಿಲ್ಲ, ಅವರು ಗುರು ಆಗಿದ್ದರು. ಆ ಉಪದೇಶವೇ ಇಂದಿಗೂ ಕೋಟ್ಯಾಂತರ ಜನರಿಗೆ ಜೀವನದ ದಾರಿದೀಪವಾಗಿದೆ. ರಾಮಾಯಣದಲ್ಲಿ ವಿಶಿಷ್ಟ ಮಹರ್ಷಿಗಳು ಶ್ರೀರಾಮನಿಗೆ ಧರ್ಮದ ಮಾರ್ಗವನ್ನ ಬೋಧಿಸಿದರು. ವಿಶ್ವಾಮಿತ್ರರು ರಾಮ ಲಕ್ಷ್ಮಣರಿಗೆ ಅನೇಕ ದಿವ್ಯಾಸ್ತ್ರಗಳನ್ನ ಕಲಿಸಿದರು. ಈ ಉದಾಹರಣೆಗಳು ಗುರುಗಳ ಮಹತ್ವವನ್ನೇ ತಿಳಿಸುತ್ತದೆ. ಪೂಜೆಯನ್ನ ಹೇಗೆ ಮಾಡಬೇಕು ಎಂದು ನೋಡೋದಾದರೆ, ಬೆಳಗ್ಗೆ ಬೇಗ ಎದ್ದು ಸ್ನಾನ ಮುಗಿಸಿ ಶುಭ್ರವಾದ ಬಟ್ಟೆಯನ್ನು ಧರಿಸಿ ಮನೆಯಲ್ಲಿ ದೇವರ ಮುಂದೆ ದೀಪ ಹಚ್ಚಿ ಗುರುಗಳ ಚಿತ್ರ ಅಥವಾ ವೇದವ್ಯಾಸರ ಚಿತ್ರ ಇದ್ದರೆ ಪೂಜೆ ಮಾಡಬಹುದು. ಹೂವು, ಹಣ್ಣು, ನೈವೇದ್ಯ ಅರ್ಪಿಸಿ ಭಕ್ತಿಯಿಂದ ಪ್ರಾರ್ಥಿಸಬೇಕು. ತಮ್ಮ ಗುರುಗಳು, ಶಿಕ್ಷಕರು ಅಥವಾ ಹಿರಿಯರನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆಯುವುದು ಅತ್ಯಂತ ಶುಭಕರ. ಸಾಧ್ಯವಾದರೆ ಬಡವರಿಗೆ ಅನ್ನದಾನ, ಪುಸ್ತಕ ದಾನ ಅಥವಾ ವಸ್ತ್ರದಾನ ಮಾಡಬಹುದು. ಈ ದಿನ ಗಾಯತ್ರಿ ಮಂತ್ರ, ಗುರುಮಂತ್ರ ಅಥವಾ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದರೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಗುರು ಪೌರ್ಣಮಿ ನಮಗೆ ವಿನಯ, ಜ್ಞಾನ ಮತ್ತು ಸೇವಾ ಭಾವವನ್ನು ಕಲಿಸುವ ಪವಿತ್ರವಾದ ದಿನವು. ಸ್ನೇಹಿತರೆ, ಈಗ ಗುರು ಪೌರ್ಣಿಮೆಯ ಪೌರಾಣಿಕ ಹಿನ್ನೆಲೆ ಮತ್ತು ಮಹರ್ಷಿ ವೇದವ್ಯಾಸರ ಮಹಿಮೆಯನ್ನ ಸ್ವಲ್ಪ ತಿಳಿದುಕೊಳ್ಳೋಣ. ಪುರಾಣಗಳ ಪ್ರಕಾರ ಮಹರ್ಷಿ ಪರಾಶರ ಮತ್ತು ಸತ್ಯವತೆಯ ಪುತ್ರನಾಗಿ ಜನಿಸಿದವರು ಶ್ರೀಕೃಷ್ಣ ದ್ವೈಪಾಯನ ವೇದವ್ಯಾಸರು. ಯಮುನಾ ನದಿಯ ಮಧ್ಯದಲ್ಲಿದ್ದ ಒಂದು ದ್ವೀಪದಲ್ಲಿ ಜನಿಸಿದ ಕಾರಣ ಅವರಿಗೆ ದ್ವೈಪಾಯನ ಎಂಬ ಹೆಸರು ಬಂತು. ಅವರ ಮೈಬಣ್ಣ ಕೃಷ್ಣವರ್ಣವಾಗಿದ್ದರಿಂದ ಕೃಷ್ಣ ದ್ವೈಪಾಯನ ಎಂದು ಕರೆಯಲಾಯಿತು. ಅವರು ಮಾನವ ಕುಲಕ್ಕೆ ನೀಡಿದ ಸೇವೆಯು ಅಪಾರ. ಒಂದೇ ವೇದವನ್ನು ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ ಎಂದು 4 ಭಾಗಗಳಾಗಿ ವಿಭಾಗಿಸಿ ಜನರಿಗೆ ಸುಲಭವಾಗಿ ಅಧ್ಯಯನ ಮಾಡಲು ಅವಕಾಶವನ್ನ ಮಾಡಿಕೊಟ್ಟರು. ಆದ್ದರಿಂದಲೇ ಅವರಿಗೆ ವೇದವ್ಯಾಸ ಎಂಬ ಹೆಸರು ಬಂದಿತು. ಇದರ ಜೊತೆಗೆ ಮಹಾಭಾರತವನ್ನು ಸಹ ರಚಿಸಿದರು. ಮಹಾಭಾರತದಲ್ಲಿ ಅಡಕವಾಗಿರುವ ಭಗವದ್ಗೀತೆ ಇಂದಿಗೂ ಜಗತ್ತಿನ ಶ್ರೇಷ್ಠ ಆಧ್ಯಾತ್ಮಿಕ ಗ್ರಂಥಗಳಲ್ಲಿ ಒಂದಾಗಿದೆ. 18 ಮಹಾಪುರಾಣಗಳ ರಚನೆಯಲ್ಲಿಯೂ ವೇದವ್ಯಾಸರ ಮಹತ್ವದ ಪಾತ್ರವಿದೆ ಎಂದು ಸಂಪ್ರದಾಯವೇ ಹೇಳುತ್ತದೆ. ಆದ್ದರಿಂದ ಗುರು ಪೌರ್ಣಿಮೆಯನ್ನು ವ್ಯಾಸ ಪೌರ್ಣಮಿ ಎಂದು ಸಹ ಆಚರಿಸಲಾಗುತ್ತದೆ. ಗುರು ಎಂದರೆ ಯಾರು? ಗು ಎಂದರೆ ಅಂಧಕಾರ, ರು ಎಂದರೆ ಅದನ್ನು ನಿವಾರಿಸುವವನು. ಅಜ್ಞಾನ ಎಂಬ ಕತ್ತಲೆಯನ್ನ ದೂರ ಮಾಡಿ ಜ್ಞಾನದ ಬೆಳಕನ್ನು ನೀಡುವವನೇ ಗುರುವು. ಗುರು ಕೇವಲ ಪಾಠ ಹೇಳುವ ವ್ಯಕ್ತಿಯಲ್ಲ, ಒಳ್ಳೆಯ ಗುಣಗಳನ್ನು ಬೆಳೆಸುವವರು, ಸತ್ಯದ ದಾರಿಯನ್ನ ತೋರಿಸುವವರು, ಕಷ್ಟದ ಸಮಯದಲ್ಲಿ ಸರಿಯಾದ ಮಾರ್ಗದರ್ಶನ ನೀಡುವವರು ಕೂಡ ಗುರುಗಳೇ.
ನಮ್ಮ ಜೀವನದಲ್ಲಿ ಮೊದಲ ಗುರುವೇ ತಾಯಿ, ನಂತರ ತಂದೆ, ಶಿಕ್ಷಕರು, ಆಧ್ಯಾತ್ಮಿಕ ಗುರುಗಳು ಹಾಗೂ ನಮಗೆ ಒಳ್ಳೆಯ ಮೌಲ್ಯಗಳನ್ನು ಕಲಿಸುವ ಪ್ರತಿಯೊಬ್ಬರು ಗುರುಗಳೇ. ಗುರು ಪೌರ್ಣಮಿಯ ದಿನ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮುಗಿಸಿ ಮನೆಯನ್ನು ಸಹ ಶುಚಿಗೊಳಿಸಿ ದೇವರ ಕೋಣೆಯಲ್ಲಿ ದೀಪ ಹಚ್ಚಬೇಕು. ವೇದವ್ಯಾಸರ ಚಿತ್ರ ಅಥವಾ ತಮ್ಮ ಗುರುಗಳ ಚಿತ್ರಕ್ಕೆ ಹೂವಿನ ಅಲಂಕಾರ ಮಾಡಿ ಪೂಜೆಯನ್ನ ಸಲ್ಲಿಸಬಹುದು. ಅರಿಶಿನ, ಕುಂಕುಮ, ಅಕ್ಷತೆ ಅರ್ಪಿಸಿ ಹಣ್ಣು ಮತ್ತು ಸಿಹಿ ನೈವೇದ್ಯ ಸಮರ್ಪಿಸಬೇಕು. ನಂತರ ಭಕ್ತಿಯಿಂದ ಈ ಶ್ಲೋಕವನ್ನ ಪಠಿಸಬಹುದು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅನಂತರ ತಮ್ಮ ಗುರುಗಳನ್ನು ಮನಸ್ಸಿನಲ್ಲಿ ಸ್ಮರಿಸಿ ನನಗೆ ಸಮೃದ್ಧಿ, ಜ್ಞಾನ ಮತ್ತು ಧರ್ಮ ಮಾರ್ಗದಲ್ಲಿ ನಡೆಯುವ ಶಕ್ತಿ ನೀಡಿ ಎಂದು ಪ್ರಾರ್ಥಿಸಬೇಕು. ಈ ದಿನ ಅನ್ನದಾನ, ಪುಸ್ತಕ ದಾನ, ವಿದ್ಯಾದಾನ, ವಸ್ತ್ರದಾನ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವಂತಹ ಕಾರ್ಯಗಳನ್ನು ಮಾಡುವುದು ಅತ್ಯಂತ ಪುಣ್ಯಕರವೆಂದೇ ನಂಬಲಾಗಿದೆ. ತಮ್ಮ ಗುರುಗಳಿಗೆ ಗೌರವ ಸೂಚಕವಾಗಿ ಒಂದು ಪುಸ್ತಕ, ಹಣ್ಣು, ಹೂವು ಅಥವಾ ಸಣ್ಣ ಕಾಣಿಕೆಯನ್ನು ನೀಡಬಹುದು. ಹಣ್ಣಿಗಿಂತಲೂ ಗೌರವ ಮತ್ತು ಕೃತಜ್ಞತೆಗೆ ಗುರುಗಳಿಗೆ ಅತ್ಯಂತ ಅಮೂಲ್ಯವಾದ ಕಾಣಿಕೆ. ಗುರುವಿನ ಆಶೀರ್ವಾದ ಇರುವವನ ಜೀವನದಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತದೆ ಎಂದು ನಾವು ಸಂಪ್ರದಾಯವೇ ಹೇಳಲಿದೆ. ಜ್ಞಾನ, ವಿನಯ ಮತ್ತು ಉತ್ತಮ ಸಂಸ್ಕಾರಗಳು ಜೀವನವನ್ನ ಸುಂದರಗೊಳಿಸುತ್ತವೆ. ಆದ್ದರಿಂದ ಗುರು ಪೌರ್ಣಮಿಯ ದಿನ ಕೇವಲ ಪೂಜೆ ಮಾಡುವುದಷ್ಟೇ ಅಲ್ಲದೆ ಗುರುಗಳು ಬೋಧಿಸಿದ ಒಳ್ಳೆಯ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಸಂಕಲ್ಪವನ್ನ ಮಾಡೋಣ. ಸ್ನೇಹಿತರೆ, ಈಗ ಗುರು ಪೌರ್ಣಮಿಯ ಮಹತ್ವವನ್ನು ಸಾರುವ ಒಂದು ಪುಟ್ಟ ಸುಂದರ ಕಥೆಯನ್ನ ಕೇಳೋಣ. ಒಂದು ಗುರುಕುಲದಲ್ಲಿ ಇಬ್ಬರು ಶಿಷ್ಯರು ವಿದ್ಯಾಭ್ಯಾಸ ಮಾಡುತ್ತಿದ್ದರು. ಇಬ್ಬರು ಬುದ್ಧಿವಂತರೇ ಆಗಿದ್ದರು. ಆದರೆ ಅವರಲ್ಲಿ ಒಬ್ಬನು ಗುರುಗಳ ಮಾತನ್ನು ಅತ್ಯಂತ ಭಕ್ತಿಯಿಂದ ಪಾಲಿಸುತ್ತಿದ್ದನು. ಇನ್ನೊಬ್ಬನು ತನ್ನ ಜ್ಞಾನವೇ ಸಾಕು ಎಂದು ಅಹಂಕಾರದಿಂದ ನಡೆದುಕೊಳ್ಳುತ್ತಿದ್ದನು. ವಿದ್ಯಾಭ್ಯಾಸ ಮುಗಿದ ನಂತರ ಇಬ್ಬರು ಜೀವನದಲ್ಲಿ ಮುಂದುವರಿದರು. ಗುರುಗಳ ಆಶೀರ್ವಾದ ಮತ್ತು ವಿನಯವನ್ನು ಹೊಂದಿದ್ದ ಶಿಷ್ಯನು ಎಲ್ಲೆಡೆ ಯಶಸ್ಸು ಗಳಿಸಿದನು. ಜನರು ಅವನನ್ನು ಗೌರವಿಸಿದರು. ಇನ್ನೊಬ್ಬ ಶಿಷ್ಯನು ತನ್ನ ಅಹಂಕಾರದ ಕಾರಣ ಅನೇಕ ಅವಕಾಶಗಳನ್ನೇ ಕಳೆದುಕೊಂಡನು. ವರ್ಷಗಳ ನಂತರ ಇಬ್ಬರು ತಮ್ಮ ಗುರುಗಳನ್ನು ಭೇಟಿಯಾದರು. ಗುರುಗಳು ನಗುತ್ತಾ ಹೇಳಿದರು, ವಿದ್ಯೆ ಮನುಷ್ಯನನ್ನು ದೊಡ್ಡವನನ್ನಾಗಿಸುವುದಿಲ್ಲ, ವಿನಯ ಮತ್ತು ಸಂಸ್ಕಾರವೇ ಅವನನ್ನು ನಿಜವಾದ ಮಹಾನ್ ವ್ಯಕ್ತಿಯನ್ನಾಗಿಸುತ್ತದೆ ಎಂದು. ಈ ಮಾತು ಕೇಳಿದ ಎರಡನೇ ಶಿಷ್ಯನು ಕಣ್ಣು ತೆರೆದು ತನ್ನ ತಪ್ಪನ್ನು ಅರಿತ ಗುರುಗಳ ಕ್ಷಮೆ ಕೇಳಿದನು. ಈ ಕಥೆಯ ಸಂದೇಶವು ಸ್ಪಷ್ಟವಾಗಿದೆ. ಗುರುಗಳಿಂದ ಪಡೆದ ಜ್ಞಾನವನ್ನ ಗೌರವಿಸುವವನು ಜೀವನದಲ್ಲಿ ಎಂದಿಗೂ ದಾರಿ ತಪ್ಪುವುದಿಲ್ಲ ಅಲ್ಲವೇ? ಗುರು ಪೌರ್ಣಮಿಯ ದಿನ ಜಪಿಸಬಹುದಾದ ಮಂತ್ರಗಳು ಸಾಕಷ್ಟಿವೆ. ಗುರು ಮಂತ್ರವು ಈಗಾಗಲೇ ನಿಮಗೆ ತಿಳಿಸಿದ್ದೇನೆ. ವ್ಯಾಸ ಮಹರ್ಷಿಗಳಿಗೆ ಪ್ರಣಾಮದ ಮಂತ್ರವನ್ನ ಕೇಳೋಣ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಈ ಮಂತ್ರಗಳನ್ನು ಭಕ್ತಿಯಿಂದ ಜಪಿಸಿದರೆ ಮನಸ್ಸಿಗೆ ಶಾಂತಿ ಮತ್ತು ಏಕಾಗ್ರತೆ ದೊರೆಯುತ್ತದೆ. ಗುರು ಪೌರ್ಣಮಿಯು ಕೇವಲ ಒಂದು ಹಬ್ಬವಲ್ಲ, ಇದು ಕೃತಜ್ಞತೆಯ ದಿನ. ನಮಗೆ ಅಕ್ಷರ ಕಲಿಸಿದ ಶಿಕ್ಷಕರನ್ನು ಮರೆಯಬಾರದು. ಒಳ್ಳೆಯ ಸಂಸ್ಕಾರ ಕಲಿಸಿದ ತಾಯಿ ತಂದೆಯರನ್ನ ಗೌರವಿಸಬೇಕು. ಧರ್ಮದ ದಾರಿ ತೋರಿದ ಆಧ್ಯಾತ್ಮಿಕ ಗುರುಗಳನ್ನು ಸ್ಮರಿಸಬೇಕು. ಪ್ರತಿಯೊಬ್ಬರ ಜೀವನದಲ್ಲಿ ಒಬ್ಬ ಗುರು ಇರಲೇಬೇಕು, ಏಕೆಂದರೆ ಗುರು ಇಲ್ಲದ ಜ್ಞಾನವೇ ಅಪೂರ್ಣ. ಇಂದಿನ ಕಾಲದಲ್ಲಿ ಪುಸ್ತಕಗಳು, ಶಾಲೆಗಳು, ವಿಶ್ವವಿದ್ಯಾಲಯಗಳು ಮತ್ತು ಉತ್ತಮ ಚಿಂತನೆಗಳು ನೀಡುವ ಮಹನೀಯರ ಬರಹಗಳು ನಮ್ಮ ಗುರುಗಳಾಗಬಹುದು. ಆದರೆ ಅವುಗಳಿಂದ ಕಲಿಯುವ ವಿನಯ ನಮ್ಮಲ್ಲಿರಬೇಕಷ್ಟೇ. ಈ ಗುರು ಪೌರ್ಣಮಿಯ ದಿನ ಒಂದು ಸಂಕಲ್ಪ ಮಾಡೋಣ. ಪ್ರತಿದಿನ ಹೊಸದನ್ನು ಕಲಿಯೋಣ. ಕಲಿತದ್ದನ್ನು ಒಳ್ಳೆಯ ಕಾರ್ಯಗಳಿಗೆ ಬಳಸೋಣ. ಹಿರಿಯರನ್ನು ಗೌರವಿಸೋಣ. ಗುರುಗಳ ಆಶೀರ್ವಾದದೊಂದಿಗೆ ಧರ್ಮ ಮತ್ತು ಸತ್ಯದ ಮಾರ್ಗದಲ್ಲಿ ನಡೆಯೋಣ. ಹೀಗೆ ಮಾಡಿದರೆ ನಮ್ಮ ಜೀವನ ಅರ್ಥಪೂರ್ಣವಾಗುತ್ತದೆ. ಪ್ರಿಯ ಸ್ನೇಹಿತರೆ, ಗುರು ಪೌರ್ಣಮಿಯ ಈ ಪವಿತ್ರ ಸಂದರ್ಭದಲ್ಲಿ ನಿಮ್ಮ ಎಲ್ಲ ಗುರುಗಳಿಗೂ ಹೃದಯಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ಅವರ ಆಶೀರ್ವಾದ ಪಡೆಯಿರಿ. ಗುರುಗಳ ಕೃಪೆ ನಮ್ಮ ಜೀವನದಲ್ಲಿ ಜ್ಞಾನ, ಯಶಸ್ಸು, ಆರೋಗ್ಯ ಹಾಗೂ ನೆಮ್ಮದಿಯನ್ನು ತರಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ನಿಮ್ಮ ಕುಟುಂಬದವರು ಹಾಗೂ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಮ್ಮ ಚಾನೆಲ್ ಆದ ರಮ್ಯಾ ಭಕ್ತಿಧ್ವನಿ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಧಾರ್ಮಿಕ ಮತ್ತು ಆಧ್ಯಾತ್ಮಿಕವಾದ ವಿಷಯದೊಂದಿಗೆ ಭೇಟಿಯಾಗುತ್ತೇನೆ. ಶ್ರೀ ಗುರುವೇ ನಮಃ. ಧನ್ಯವಾದಗಳು.